ಹೌದು, ಅವರ ದೃಷ್ಟಿಯಲ್ಲಿ ರಾಜಕೀಯ ಗಬ್ಬೆಡ್ದು ಹೋಗಿದೆ, ಹೊಲಸಾಗಿದೆ, ಸುಧಾರಿಸಲಿಕ್ಕೆ ಸಾಧ್ಯ ಆಗಲಾರದಷ್ಟು ಕೆಟ್ಟು ಹೋಗಿದೆ ಅನ್ನುವ ಮನೋಭಾವ ನಮ್ಮಲ್ಲಿ ಇರೋದರಿಂದ ಇಲ್ಲೂ ರಾಜಕೀಯದ ಬಗ್ಗೆ ಮಾತಾಡೋದು ಅನ್ನೋದು ಅವ್ರಿಗೆ ಸಂದೇಹ ಬಂದದ್ದು ನಿಜ. ನಾನು ಅವ್ರಿಗೆ ಹೇಳಿದೆ, ನೀವು ಆ ಸಭೆಯಲ್ಲಿ ಇರ್ತಿರಲ್ಲ, ನಾನು ಬಂದು ಮಾತಾಡ್ತೇನೆ, ಅವಾಗ ನಿಮ್ಗೆ ಅರ್ಥ ಆಗತ್ತೆ ಅಂತ ಹೇಳ್ತಾನೆ. ಇದು ಈ ಭ್ರಷ್ಟ ರಾಜಕೀಯ ಅಲ್ಲ, ಬಸವಣ್ಣನವರು ಕಂಡ ರಾಜಕೀಯ ಪರಿಕಲ್ಪನೆ ಏನು, ಶರಣರು ಕಂಡ ರಾಜಕೀಯ ಪರಿಕಲ್ಪನೆ ಏನು ಅಂತ. ಇದನ್ನು ನಾವು ಯೋಚನೆ ಮಾಡಿದಾಗ ಅನ್ನಿಸ್ತದೆ, ಇವತ್ತಿನ ಭ್ರಷ್ಟ ರಾಜಕೀಯದ ಎಲ್ಲ ಕೊಳೆಯನ್ನು ತೊಳೆಯುವಂಥ ಔಷಧಿಗಳನ್ನು ಬಸವಣ್ಣನವರು ಮತ್ತು ಇತ ಶರಣರು ತಮ್ಮ ವಚನಗಳ ಮೂಲಕ ಕಟ್ಟಿಕೊಡ್ತಾರೆ ಅನ್ನೋದು. ರಾಜಕೀಯ ಯಾಕೆ ಭ್ರಷ್ಟ ಆಗಿದೆ ಅನ್ನೋದಕ್ಕೆ ನಾವು ಉದಾಹರಣೆಗಳನ್ನು ಬೇಕಾದಷ್ಟು ಕೊಡ್ಬೋದು. ನಿನ್ನೆ ಮೊನ್ನೆ ಒಂದು ಕೊಲೆ ಆಯಿತು ಇಲ್ಲೇ ಬಿಜಾಪುರ ಜಿಲ್ಲೆಯಲ್ಲಿ ರಾಜಕೀಯ ಕಾರಣಕ್ಕಾಗಿ. ಒಂದು ತಿಂಗಳ ಹಿಂದೆ ಕೊಪ್ಪಳದಲ್ಲಿ ಒಬ್ಬ ಪಿಯೂನನ ಮನೆಯಲ್ಲಿ ಒಂದು 100 ಕೋಟಿ ರೂಪಾಯಿ ಸಿಕ್ತು ಭ್ರಷ್ಟಾಚಾರದ ಕಾರಣದಿಂದಾಗಿ. ಮಹಿಳೆಯರ ಮೇಲೆ ಅತ್ಯಾಚಾರ, ದಲಿತರ ಮೇಲೆ ದೌರ್ಜನ್ಯ, ದೇವಾಲಯ ಪ್ರವೇಶ ಮಾಡೋಂಗಿಲ್ಲ, ಕ್ಷೌರಿಕರ ಅಂಗಡಿಗೆ ಹೋಗೋಂಗಿಲ್ಲ. ಇವೆಲ್ಲ ಯಾಕೆ ನಡೀತಾ ಇದ್ದಾವಂದರೆ, ಒಂದು ನಿಜವಾದ ರಾಜಕೀಯ ಪ್ರಜ್ಞೆ ಮತ್ತು ಸಾಮಾಜಿಕ ಬದ್ಧತೆ ಇರಲಾರದ ಕಾರಣಕ್ಕಾಗಿ.